ಕ್ವಿಕ್ಕಾಗಿ ಅವರೆಕಾಳು ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಿ. ಎಷ್ಟೋ ದಿವಸ ಆಯಿತು ಅವರಮ್ಮ ಊಟಕ್ಕೆ ಅಂತ ದೋಸೆ ಮತ್ತು ಚಟ್ನಿ ಮಾಡಿಕೊಟ್ಟು ಕಳಿಸಿದ್ರೆ ಬಾಕ್ಸಲ್ಲಿ ಹಂಗೆ ತಂದೋಳೆ. ಅವರೆಕಾಳು ರೈಟು ತಗೊಂಡೋದ ಹತ್ರ ಹೋಗ್ಬಿಟ್ಟಿದೆ. ಜಸ್ಟ್ ನಮ್ಮ ದೊಡ್ಡಮ್ಮ ಮನೆ ಹತ್ರ ಬಂದೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಹಾಗೆ ರ್ಯಾಂಡಮ್ ಆಗಿ ಒಂದು ಬ್ಲಾಗ್ ಮಾಡೋಣ ಅಂತ ಮಾಡ್ತಿದ್ದೀನಿ. ಇವತ್ತು ನಮ್ಮ ದೊಡ್ಡಮ್ಮ ಮನೆಗೆ ಹೋಗಬೇಕು, ಯಾಕಂದರೆ ನಮ್ಮ ದೊಡ್ಡಮ್ಮ ಮನೇಲಿ ನಾಗರಬ್ಬ ಮಾಡ್ತಿದ್ದಾರೆ. ನಮ್ಮ ದೊಡ್ಡಮ್ಮ ಕಾಲ್ ಮಾಡಿತ್ತು ಹಾಲು ಮತ್ತು ಬೆಣ್ಣೆ ತಗೊಂಬ ಅದಕ್ಕೆ ತಗೊಂಡು ಹೋಗಬೇಕು. ನಾನು ನಮ್ಮ ಅಜ್ಜಿ ಮನೇಲಿ ಇದ್ದೀನಿ, ನಮ್ಮ ಅಜ್ಜಿ ಮನೆಯಿಂದ ಹೋಗಬೇಕು ನಮ್ಮ ದೊಡ್ಡಮ್ಮ ಮನೆಗೆ. ಇವಾಗ ಬೇಗ ಕ್ವಿಕ್ಕಾಗಿ ತಿಂಡಿ ಮಾಡೋಣ ಅಂತ ಅವರೆಕಾಳು ಟೊಮೊಟೊ ಬಾತ್ ಮಾಡೋಣ ಅಂತ ಮಾಡ್ತಿದ್ದೀನಿ. ಬನ್ನಿ ನಿಮಗೂ ತೋರಿಸ್ಕೊಡ್ತೀನಿ ಹೇಗೆ ಅವರೆಕಾಳು ಟೊಮೊಟೊ ಬಾತ್ ಮಾಡೋದು ಅಂತ. ಕ್ವಿಕ್ಕಾಗಿ ಅವರೆಕಾಳು ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಿ. ಅವರೆಕಾಳು ಏನು ಜಾಸ್ತಿ ಇಲ್ಲ ನೋಡಿ. ಅವರೆಕಾಳು ರೈಟು ತಗೊಂಡೋದ ಹತ್ರ ಹೋಗ್ಬಿಟ್ಟಿದೆ. ಕೆಜಿ 100 ರೂಪಾಯಿ ಆಗಿಬಿಟ್ಟಿದೆ. ಹಬ್ಬಕ್ಕೆ ಏನು ಮಾಡೋದು ಅಂತ ಗೊತ್ತಿಲ್ಲ. ಈಗ ಸ್ವಲ್ಪ ಇಷ್ಟಿದೆ, ಇಷ್ಟೇ ಇರೋದು. ಇಷ್ಟಲ್ಲೇ ಮಾಡೋಣ ಬನ್ನಿ ಗೈಸ್. ಬೇಗ ತಿಂಡಿ ಮಾಡಿ ಹೊರಡೋಣ ಗೈಸ್. ಇವಾಗ ಅವರೆಕಾಳು ಹಾಕ್ತಾಯಿದ್ದೀನಿ. ಎಷ್ಟಿದೆ ಅಷ್ಟರಲ್ಲೇ ಮಾಡಬೇಕಷ್ಟೇ. ಅವರೆಕಾಳು ಇವಾಗ ಮಸಾಲೆ ಐಟಮ್ಸ್ ಹಾಕೋದು. ನಾನು ಮಸಾಲೆ ಏನೂ ಹಾಕಲ್ಲ, ಜಾಸ್ತಿ ಮಸಾಲ ತಿನ್ನಬಾರ್ದು. ಅದಕ್ಕೆ ನಾನು ಜಾಸ್ತಿ ಏನು ಹಾಕೋಕ್ಕೋಗಲ್ಲ. ಬರೀ 1 ಸ್ಪೂನ್ ಖಾರ ಪುಡಿ ಹಾಕ್ತೀನಿ ಗೈಸ್. ಅಂದರೆ ನಾವು ಎಷ್ಟು ಮಾಡ್ಕೋತೀವಿ ಅಷ್ಟು ಅಳತೆ ಹಾಕೊಬೇಕಷ್ಟೇ. ಅರ್ಧ ಸ್ಪೂನ್ ಧನಿಯಾ ಪುಡಿ, 1/4 ಟೀ ಸ್ಪೂನ್ ಅರಿಶಿನ. ನಾನು ಇಷ್ಟೇ ಗೈಸ್ ಹಾಕೋದು. ಇನ್ನೇನು ಮಸಾಲನೂ ಆ್ಯಡ್ ಮಾಡಲ್ಲ ನಾನು. ಒಬ್ಬರೊಬ್ಬರು ಆ್ಯಡ್ ಮಾಡ್ತಾರೆ ಗರಂ ಮಸಾಲೆ ಎಲ್ಲ, ನಾನು ಅದು ಯಾವ್ದನ್ನೂ ಆ್ಯಡ್ ಮಾಡಲ್ಲ. ನಾನು ಹಿಂಗೆ ಸರಿ ಸಿಂಪಲಾಗಿ ಜಾಸ್ತಿ ಮಸಾಲೆ ಐಟಮ್ಸ್ ಏನೂ ಹಾಕ್ಬಾರ್ದು ಅಂತ ಕ್ವಿಕ್ಕಾಗಿ ಇಷ್ಟು ಮಾಡ್ತೀನಿ ಗೈಸ್. ಇದನ್ನು ಈಗ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಅದ್ರದ್ದು ವಾಸನೆ ಅಂದರೆ ಹಸಿ ವಾಸನೆ ಹೋಗೋದಂತ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಅಷ್ಟಕ್ಕೆ ಇದಕ್ಕೆ ರೈಸ್ ಅಕ್ಕಿನ ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮುಚ್ಚಳ ಹಾಕೋಣ. ಸ್ವಲ್ಪ ಈಗ ನೀರು ಹಾಕೋಣ. ಇದನ್ನು ಸ್ವಲ್ಪ ಒಂದು ಕುದೀಲಿ. ಈಗ ಕುದೀತಿದೆ. ಇದಕ್ಕೆ ಅಕ್ಕಿನ ಆ್ಯಡ್ ಮಾಡೋಣ ಬನ್ನಿ. ನೀವು 1 ಪಾವ್ ಹಾಕ್ತೀರಷ್ಟೇ. ನಮ್ಮ ಅಜ್ಜಿ ನಾನು ತಾತ 3 ಜನ ಇರೋದ್ರಿಂದ ಒಂದೇ ಪಾವ್ ಹಾಕೋದು. ನಿಮ್ಮ ಮನೇಲಿ ಎಷ್ಟು ಜನ ಇರ್ತಾರೆ ಅಷ್ಟು ಜನ ನೋಡಿಬಿಟ್ಟು ಹಾಕ್ಕೊಳ್ಳಿ. ನೀರು ಆ್ಯಡ್ ಮಾಡ್ಕೊಳ್ಳೋಣ. ಬೈಸ್ 1 ಲೋಟ ಅಕ್ಕಿ ಹಾಕಿದ್ದೀನಿ, 2 ಲೋಟ ನೀರು ಹುಯ್ತಾ ಇದ್ದೀನಿ. ಕುದ್ಮೇಲೆ ಉಪ್ಪು ಹಾಕ್ಬಿಟ್ಟು ಮುಚ್ಚಳ ಹಾಕ್ತೀನಿ ಗೈಸ್. ಅಷ್ಟೇ. ಇದು ವಿಷಲ್ ಹಾಕಿದ್ದೀನಿ. 2 ವಿಷಲ್ ಬಂದಮೇಲೆ ತೆಗೆದ್ಬಿಟ್ಟು ಟೇಸ್ಟ್ ಆಗಿದೆ ಅಂತ ಹೇಳ್ತೀನಿ. ಇದು ವಿಷಲ್ ಆಗಿದೆ. ಕುಕ್ಕರ್ ಓಪನ್ ಮಾಡ್ತಿದ್ದೀನಿ. ಬನ್ನಿ ಹೇಗಾಗಿದೆ ನೋಡೋಣ. ಚೆನ್ನಾಗಿದೆ ಗೈಸ್. ಗೈಸ್ ಈಗ ನಮ್ಮ ಅಜ್ಜಿನ ಕೇಳೋಣ ಬನ್ನಿ ಗೈಸ್ ಹೇಗಿದೆ ಟೇಸ್ಟ್ ಅಂತ. ಗೈಸ್ ನಮ್ಮ ಅಜ್ಜಿನ ಕೇಳೋಣ ಟೇಸ್ಟ್ ಹೇಗಿದೆ ಅಂತ. ಅಜಿತಾ ತಿಂದ್ಬಿಟ್ಟು ಹೇಳಿ ಹೆಂಗೈತಿ ಅಂತ. ಬನ್ನಿ ಗೈಸ್ ನೋಡೋಣ ಹೆಂಗೈತಿ. ಚೆನ್ನಾಯ್ತಾ ನಿಜ? ಚೆನ್ನಾಯ್ತಾ? ಚೆನ್ನಾಗೈತೆ ಗೈಸ್. ನಮ್ಮ ಅಜ್ಜಿ ಊರಲ್ಲಿ ಬಸ್ಸೇ ಸಿಗಲ್ಲ 10 ಗಂಟೆ ಆದಮೇಲೆ.
ನಾನು ಆದಷ್ಟು ಬೇಗನೆ ಎಲ್ಲ ಕೆಲಸನೂ ಮಾಡಿದೆ, ಆದರೂ ಟೈಮ್ ಆಗೋಯ್ತು. ಈಗ ನಮ್ಮ ದೊಡ್ಡಮ್ಮ ಬೇಗ ಫೋನ್ ಮಾಡ್ತು, ಒಂದ್ಸಲ ಫೋನ್ ಮಾಡಿದ್ದೆ ಬೇಗ ಬಾ ಅಂತ, ಇನ್ನೊಂದ್ಸಲ ಫೋನ್ ಮಾಡೋಷ್ಟೊತ್ತಿಗೆ ಬೇಗ ರೆಡಿಯಾಗಿ ಹೋಗಬೇಕು. ಈಗ ಬೇಗ ತಿಂಡಿ ತಿಂದು ಆಮೇಲೆ ತಿಂತೀನಿ. ಇವಾಗ ಬೇಗ ಫ್ರೆಶ್ ಅಪ್ ಆಗಿಬಿಟ್ಟು ನಿಮಗೆ ಸಿಗ್ತೀನಿ ಗೈಸ್, ಬಾಯ್. ಈಗ ತಾನೇ ಜಸ್ಟ್ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಕೂತಿದ್ದೀನಿ, ತಿಂಡಿ ತಿಂತ ಕೂತಿದ್ದೀನಿ. ಇಲ್ಲ ಟೈಮ್ ಬಂದು 10:20 ಆಗಿದೆ, ಇಲ್ಲೇ ಟೈಮ್ ಆಗಿದೆ, ಬೇಗ ಹೋಗಬೇಕು. ನಮ್ಮ ದೊಡ್ಡಮ್ಮ 11:30 ಅಷ್ಟೊತ್ತಿಗೆ ಬಾ ಅಂತೇಳೈತೆ. ತಿಂಡಿ ತಿಂದ್ಬಿಟ್ಟು ಹೋಗ್ತೀನಿ. ನೆಕ್ಸ್ಟ್ ತಿಂಡಿ ಚೆನ್ನಾಗಿದೆ, ಆದರೆ ಸ್ವಲ್ಪ ಉಪ್ಪಾಗ್ಬಿಟ್ಟಿದೆ ಗೈಸ್, ಸ್ವಲ್ಪ ಅಷ್ಟೇ, ಜಾಸ್ತಿ ಏನು ಉಪ್ಪಾಗಿಲ್ಲ, ಸ್ವಲ್ಪ ಉಪ್ಪಾಗಿದೆ. ಮೊಸರು ಬಿಡ್ಕೊಂಡು ತಿಂತಾ ಇದ್ದೀನಿ. ತಿಂಡಿ ತಿಂದು ಬೇಗ ಹೊರಡ್ತೀನಿ. ನೀವು ನಮ್ಮ ದೊಡ್ಡಮ್ಮ ಮನೆಗೆ ಹೋಗ್ಬಿಟ್ಟು ನಿಮಗೆ ಸಿಗ್ತೀನಿ, ಬಾಯ್. ಗೈಸ್ ಇವಾಗ ಜಸ್ಟ್ ನಮ್ಮ ದೊಡ್ಡಮ್ಮ ಮನೆ ಹತ್ರ ಬಂದು ಒಂದು 10 ಮಿನಿಟ್ಸ್ ಆಯಿತು. ನಮ್ಮ ಮತ್ತಿಗೆ ಏನು ಮಾಡ್ತಾರೆ ಬಂದು ತೋರಿಸ್ತೀನಿ ಗೈಸ್. ಇಲ್ಲಿ ನೋಡಿ ಸಾಂಬಾರಿಗೆ ಅಡುಗೆ ಮಾಡೋಕ್ಕೆ ಎಲ್ಲನೂ ಕುಯ್ಕೊಂಡು ಇಟ್ಕೊತಿದ್ದಾರೆ. ಇಲ್ಲಿ ಹುಗ್ಗಿ ಅನ್ನಕ್ಕೆ ಇವಾಗ ಇಟ್ಟಿದ್ದಾರೆ, ವಿಶಾಲ ಆದಮೇಲೆ ತೋರಿಸ್ತೀನಿ ಗೈಸ್. ನೋಡಿ ಭರ್ಜರಿಯಾಗಿ ಪೂಜೆ ಮಾಡಿದ್ದಾರೆ ಇವತ್ತೆಲ್ಲ ಗೈಸ್. ಇದು ನಾವು ಮಂತ್ರಾಲಯಕ್ಕೆ ಹೋದಾಗ ರಾಯರ್ ಫೋಟೋ ತಗೊಬಂದಿದ್ವಿ. ಈ ಸಲ ಮಂತ್ರಾಲಯಕ್ಕೆ ಹೋಗಿದ್ವಲ್ಲ ಅವಾಗ ತಗೊಬಂದಿದ್ದು ಫೋಟೋ ಇದು ನೋಡಿ ಗೈಸ್. ಇಲ್ಲೆಲ್ಲ ನಮ್ಮ ಅದಕ್ಕೆ ಪ್ಲಾಂಟ್ ಎಲ್ಲ ಬೆಳೆಸಿದ್ದಾರೆ, ಚೆನ್ನಾಗಿ ಬೆಳೆಸಿದ್ದಾರೆ ಗೈಸ್. ನಮ್ಮ ಹೊತ್ತಿಗೆ ನಾಚಿಕೆ ಗೈಸ್. ನೋಡಿ ಗೈಸ್ ಇಲ್ಲಿ ನಾಚಿಕೆ ರೆಡಿಯಾಗಿಲ್ಲ ದೇವ್ರು, ಅದಕ್ಕೆ ಮುಖ ತೋರಿಸೋಣಂತೆ. ರೆಡಿ ಆದಮೇಲೆ ತೋರಿಸ್ತಾರೆ. ಟಮಟ ಕಟ್ಟೋಕ್ಕೆಲ್ಲ ಇಲ್ಲಿ ಅಕ್ಕಿಯೆಲ್ಲನೂ ಅಂದರೆ ತೊಳೆದ್ಬಿಟ್ಟು ಒಣಗಿದ್ದಾರೆ. ಇನ್ನು ಟಮಟ ಏನೂ ಕಟ್ಟಿಲ್ಲ. ಟಮಟ ಎಲ್ಲ ಕಟ್ಟಿದ್ಮೇಲೆ ನೋಡಿ ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ಗಿಡ ಎಲ್ಲನೂ. ಬನ್ನಿ, ಇನ್ನು ಟಮಟ ಏನೂ ಕಟ್ಟಿಲ್ಲ. ನಮ್ಮ ದೊಡ್ಡಮ್ಮ ಟಮಟ ಕಟ್ಟುತ್ತೆ, ಆಮೇಲೆ ನಿಮಗೆ ತೋರಿಸ್ತೀನಿ ನಮ್ಮ ದೊಡ್ಡಮ್ಮ ಹೆಂಗೆ ಟಮಟ ಕಟ್ಟುತ್ತೆ ಅಂತ. ಗೈಸ್ ನಮ್ಮ ಅಕ್ಕನ ಮಗಳನ್ನ ಕರ್ಕೊಬರೋಣ ಅಂತ ಹೋಗ್ತಾಯಿದ್ದೀನಿ ಸ್ಕೂಲ್ ಹತ್ರ. ನಮ್ಮ ಅಣ್ಣನ ಮಗುಗೂ ಮತ್ತು ಅಕ್ಕನ ಮಗಳಿಗೂ ಇಬ್ಬರಿಗೂ ಒಂದೇ ಸಲ ಸ್ಕೂಲ್ ಬಿಡೋದು ಟೈಮಿಂಗ್ಸು. ಅದರಲ್ಲೂ ಬೇಗ ಬಿಟ್ಟಿದ್ದಾರೆ ಅಂತ, ಅದಕ್ಕೆ ಇವುಗಳನ್ನ ಕರ್ಕೊಬರೋಣ ಅಂತ ಹೋಗ್ತಾಯಿದ್ದೀನಿ. ಬನ್ನಿ ಹೋಗಿ ಕರ್ಕೊಬರೋಣ. ಏನು ಮಾಡ್ತಿದ್ದೆ? ಅಲ್ಲೇ ಕೂತಿದ್ದೆ. ಅವರಮ್ಮ ಊಟಕ್ಕೆ ಅಂತ ದೋಸೆ ಮತ್ತು ಚಟ್ನಿ ಮಾಡಿಕೊಟ್ಟು ಕಳಿಸಿದ್ರೆ ಬಾಕ್ಸಲ್ಲಿ ಹಂಗೆ ತಂದೋಳೆ. ಎಷ್ಟು ಹಾಕೊಟ್ಟಳೆ ಅಷ್ಟು ವಾಪಸ್ ತಂದೋಳೆ. ಯಾಕೆ? ಅದು ಫುಲ್ ಕ್ಲಾಸ್ ಅಲ್ಲ, ಹಾಫ್ ಕ್ಲಾಸ್. ಅಮ್ಮ ಹಾಫ್ ಕ್ಲಾಸು ಬರೀ ಸ್ನ್ಯಾಕ್ಸ್ ಇತ್ತು, ಅದಕ್ಕೆ ಕಳ್ಸೈತೆ ಗೊತ್ತಿಲ್ಲದಲ್ಲೇ ಯಾಕೆ ಕಳ್ಸೈತೆ ಅಂತ ಇವಳು ಒಂದು ದೋಸೆ ತಿಂದಿಲ್ಲ ಗೀಸ್, ಎಲ್ಲನೂ ಹಂಗೆ ತಗೊಬಂದವಳೆ. ಅದಕ್ಕೆ ಇವಾಗ ತಿಂತವಳೆ ಕೂತ್ಕೊಂಡು ಅಲ್ವಾ ಕೈಸಿ. ಇವಾಗ ಹೋಗ್ತಿದ್ದೀವಿ ಹೊಲದ ಹತ್ರ, ಅದು ಹುತ್ತದ ಹತ್ರ ಹೋಗ್ತಿದ್ದೀವಿ. ನಮ್ಮ ದೊಡ್ಡಮ್ಮ ಮುಂದೆ ಎಡೆ ಹೊತ್ಕೊಳ್ತಿದ್ದಾರೆ. ನಮ್ಮ ಅತ್ತಿಗೆಯಲ್ಲಿ ಬೆಂಕಿ ಹಿಡ್ಕೊಬರ್ತಿದ್ದಾರೆ, ಅಂದರೆ ಕೆಂಡ ತಗೊಂಡೋಗ್ಬೇಕಲ್ಲ ಅದಕ್ಕೆ ತಗೊಂಬರ್ತಿದ್ದಾರೆ. ಇನ್ನು ನಮ್ಮ ಅಣ್ಣ ನಮ್ಮ ಅತ್ತಿಗೆ ಅಂತೀವಿ, ನಮ್ಮ ಅಕ್ಕ ಅವ್ರಿಗೆ ಬರ್ತಿದ್ದಾರೆ ನಿಧಾನಕ್ಕೆ ನಡ್ಕೊಂಡು. ಅಲ್ಲೋಡಿ ಅಲ್ಲಿ ಬರ್ತಿದ್ದಾರೆ. ಈಗ ನಾವು ಮುಂಚೆನೇ ಹೋಗ್ತಿದ್ದೀವಿ, ಬನ್ನಿ ಗೈಸ್ ಹೋಗೋಣ. ಕೊಡಿ ನಮ್ಮ ದೊಡ್ಡಮ್ಮವರು 2 ಹತ್ರ ಪೂಜೆ ಮಾಡ್ತಾರೆ. ಒಂದು ಬಾವಿ ಹತ್ರ ಪೂಜೆ ಮಾಡ್ತಾರೆ, ಇನ್ನೊಂದು ಇಲ್ಲಿ ಹೊಲದಲ್ಲಿ ಹುತ್ತದ ಹತ್ರ ಪೂಜೆ ಮಾಡ್ತಾರೆ. ಹೋಗ್ತಿದ್ದೀವಿ ಎಲ್ಲ ಅಲ್ಲಿ ಪೂಜೆ ಮಾಡೋದು. ಅಲ್ಲಿ ಯಾರೋ ಬೇರೆಯವ್ರು ಮಾಡ್ತಿದ್ದಾರೆ. ಬನ್ನಿ ಹೋಗೋಣ. ನೋಡಿ ಇನ್ನು 2 ಚಪ್ಪಡಿ ಹಾಕೊಂಡು ಹೋಗ್ತಾವನೆ. ನೋಡಿ ವಯಸ್ಸು 2 ಚಪ್ಪಡಿ ಹಾಕೊಂಡು ಹೋಗ್ತಾವನೆ ಅವ್ರಪ್ಪನ ಜೊತೆ. ಹಾಯ್ ಮಾಡೆ. ಈಗ ಪೂಜೆ ಮಾಡ್ತಿದ್ದಾರೆ. ನೆಕ್ಸ್ಟ್ ನಮ್ಮ ದೊಡ್ಡಮ್ಮ ಮಾಡ್ತಾರೆ. ಬನ್ನಿ. ಹಲೋ ಅಮ್ಮ ಅದು ಇದಾಗುತ್ತೆ ಕಣಮ್ಮ, ಬೀಳುತ್ತೆ. ಅದು ಈ ಕಡೆ ಗಿಡಮ್ಮ ಹೂವಿನ ತಕ್ಕೆ, ಆ ಹೂವಿನ ತಕ್ಕ ಮ್ಯಾಕ್ ಈ ಕಡೆ ಸೈಡಿಗೆ ಇಡೋ. ಇಲ್ಲೇ ಉಂಡು ನಮ್ಮತ್ತಿಗೆ ಪೂಜೆ ಮಾಡಿ ದಾರ ಕಟ್ತಿದ್ದಾರೆ ಕೈಗೆ, ಎಲ್ಲರಿಗೂ ಕಟ್ತಿದ್ದಾರೆ. ಪೂಜೆ ಎಲ್ಲ ಆಯಿತು ಗೈಸ್. ಇವಾಗೆಲ್ಲ ಪೂಜೆ ಎಲ್ಲ ಆಯಿತು, ಊಟ ಮಾಡ್ತಾ ಕೂತಿದ್ವಿ. ಇವತ್ತು ಮಾಡ್ತಾವ್ರಮ್ಮ ಅವಳು ಊಟ ಬೇಡ ಅಂತ ಅಲ್ಲಿ ನಿಂತೊಳಗೆ ಹೋಗಿ ನೋಡಿ ಗೈಸ್. ಊಟ ಮಾಡ್ತಾ ಕೂತಿದ್ದೀವಿ.
ನೋಡಿ ಗೈಸ್ ಇವ್ರಿಬ್ರು ಹೆಂಗೆ ನಡ್ಕೊಬತ್ತವ್ರೆ. ಬಿದ್ದ ಗೈಸ್. ಇಲ್ಲಿ ಗಂಟೆ ಯಾರು ಬೀಳ್ಮೇಲೆ ಬರ್ತಾರೆ ನೋಡ್ತೀನಿ. ಕಾಲು ಕೆಳಕ್ಕೆ ಇಟ್ಟಂಗಿಲ್ಲ. ಓ ಯಶು ಔಟ್. ಕಾಲಿಡ್ತಾ ಗೈಸ್ ಕೆಳಗಡೆ. ನೆನ್ನೆದೇ ವಿಡಿಯೋ ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ನಮ್ಮ 2 ಚಿಲ್ಲೆ ಪಿಳ್ಳೆಗಳು ಪಾರ್ಕಿಗೆ ಹೋಗೋಣ ಬನ್ನಿ ಅಂತ ಕರ್ಕೊಂಡು ಹೋಗ್ತಿದ್ದಾರೆ. ಈಗ ಟೈಮ್ ಬಂದು ಇನ್ನೂ 8:45 ಆಗಿದೆ ಅಷ್ಟೇ. ನಾನು ಇವಾಗ 8:30 ಎದ್ದೆ. ಅಂದರೆ ದಿನ ಬೇಗ ಎದ್ದು ನಮ್ಮ ಮನೆಯಲ್ಲಿ ಇವತ್ತು ನಮ್ಮ ದೊಡ್ಡಮ್ಮನ ಒಂದು ದಿನ ಸ್ವಲ್ಪ ಲೇಟಾಗಿ ಎದ್ದೇಳೋಣ ಅಂತ ಎದ್ವಿ. ಇವಾಗ 2 ಚಿಲ್ಲೆ ಪಿಳ್ಳೆಗಳು ಪಾರ್ಕಿಗೆ ಹೋಗೋಣ ಅಂತ ಹೋಗ್ತಿದ್ದಾರೆ. ಪಾರ್ಕೇನು ದೂರ ಇಲ್ಲ ಗೈಸ್, ಇಲ್ಲೇ ಸ್ವಲ್ಪ ದೂರ ಅಷ್ಟೇ. ಎಷ್ಟು ದೂರ ಆಗುತ್ತೆ ಯಶು? ಇಲ್ಲೇ ಸ್ವಲ್ಪ ದೂರ ಒಂದು 5 ನಿಮಿಷ ಆಗೋದು. 5 ನಿಮಿಷನೂ ಆಗೋಲ್ಲ, ಒಂದು 2 ನಿಮಿಷ ಅಷ್ಟೇ. ಬನ್ನಿ ಗೈಸ್ ಹೋಗೋಣ. ಗೈಸ್ ನಮ್ಮ ದೊಡ್ಡಮ್ಮಗೆ ಅದೇ ನಾನು ಸಲ ಸ್ನೇಕಿಂದ ಪ್ರ್ಯಾಂಕ್ ಮಾಡಿದ್ದೆ ನನ್ನ ಫ್ರೆಂಡ್ಸಿಗೆ. ಅದು ಪ್ರ್ಯಾಂಕ್ ಮಾಡೋ ನಮ್ಮ ದೊಡ್ಡಮ್ಮಗೆ ಒಬ್ಬರಿಗೆ ಅಂತ ನೆನ್ನೆ ಸ್ನೇಕ್ ತೊಗೊಂಬಂದೆ ನಮ್ಮ ಮನೆಯಿಂದ. ಆದರೆ ನನ್ನ ದೊಡ್ಡಮ್ಮಗೆ ಪ್ರ್ಯಾಂಕೇ ಆಗಲಿಲ್ಲ. ಪ್ರ್ಯಾಂಕ್ ಆದರೂ ಆದರೆ ಅವಾಗ ನಾನು ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಆಮೇಲೆ ಇನ್ನೊಂದು ಸಲ ಪ್ರ್ಯಾಂಕ್ ಮಾಡೋಣ ಅಂತ ಹಾಕಿದ್ನಲ್ಲ, ಅವಾಗ ಗೊತ್ತಾಯ್ತಲ್ಲ, ಆವಾಗ ಪ್ರ್ಯಾಂಕ್ ಏನಾಗಲಿಲ್ಲ. ಇಟ್ಸ್ ಓಕೆ. ಬನ್ನಿ ಇವಾಗ ಪಾರ್ಕ್ ಹತ್ರ ಹೋಗೋಣ. ಅಲ್ಲಿ ನೋಡಿ ಇವಳು, ಅಲ್ಲಿ ನೋಡಿ ಅಲ್ಲಿ ಕಾಣಿಸ್ತಿದೆ ಅನಿಸುತ್ತೆ. ಫುಲ್ಲು ಇವಾಗ ಬಿದ್ದಿದೆ, ಇನ್ನೂ ಇದೇ ಆಗಿಲ್ಲ. ಬರೀ ವೆದರ್ ನೋಡಿ ಗೈಸ್ ಏನು ಸೇಕಾಗೈತೆ. ನೋಡಿ ಫ್ರೆಂಡ್ಸ್, ಮಾವಿನ ಗಿಡ ಬನ್ನಿ ಗೈಸ್ ಹೋಗೋಣ. ನಿನ್ನೆ ಅವನು ಕೂಸು ಮಟ್ಟ ಮಾಡ್ಕೊಂಡು ಹೋಗಿದ್ದಂತೆ. ಅದಕ್ಕೆ ಇವತ್ತು ಇವಳನ್ನ ಕೂಸು ಮಟ್ಟ ಮಾಡ್ಕೊಂಡು ಹೋಗು ಅಲ್ಲಿ ಗಂಟ ಅಂತ ಹೇಳ್ತಾನೆ. ನೋಡೋಣ ತಡಿ ಎಷ್ಟು ದೂರ ಹೋಗ್ತಾಳೆ ಅಂತ. ನೋಡಿ ಬಿದ್ರು ಬಿದ್ರು ಗೈಸ್. ಹ್ಞೂ ಸಾಕು ನೋಡಿ ಗೈಸ್. ಪಾರ್ಕ್ ಇದೆ ಇನ್ನು. ಪಾರ್ಕು ಅಂದರೆ ಇನ್ನೂ ಏನೂ ಮಾಡಿಲ್ಲ ಅಷ್ಟೇ. ಇವಾಗೆಲ್ಲ ರೆಡಿ ಮಾಡ್ತಿದ್ದಾರೆ. ಅಲ್ಲೋಡಿ ಎಲ್ಲ ನನಗಿಂತ ಮುಂಚೆನೇ ಹೋಗೋರಿ. ಇನ್ನು ಪಾರ್ಕ್ ಏನು ಅಂದರೆ ಫುಲ್ ಕಂಪ್ಲೀಟಾಗಿ ಮಾಡಿಲ್ಲ. ಈಗೆಲ್ಲ ಮಾಡ್ತಿದ್ದಾರೆ. ಅಂದರೆ ಎಲ್ಲ ಗಾರೆ ಏನೂ ಹಾಕಿಲ್ಲ, ಬರೀ ಎಲ್ಲ ಮಣ್ಣಿದೆ. ಆದರೆ ಮಕ್ಳುಗಳು ಅಂದರೆ ಆಟ ಆಡೋದಲ್ಲೆಲ್ಲ ಹಾಕಿದ್ದಾರಲ್ಲ, ದುಡ್ಡು ತಂದು ಆಟ ಆಡ್ಕೊಂಡು ಹೋಗ್ತಾರೆ. ನೋಡಿ ಮುಂಚೆನೇ ಹೋಗಿ ಹೆಂಗೆ ಆಟ ಆಡ್ತಾವ್ರು ಇಬ್ಬರು. ಅವ್ನು ಮೆಟ್ಲು ಮಾಡಿದ್ದಾರೆ. ಇಲ್ಲಿ ನಡ್ಕೊಂಡು ಹೋಗೋಕ್ಕಾದ್ರೆ ಅವ್ನು ಇಲ್ಲೇ ಹೋಗ್ಬಿಟ್ಟ, ನುಸ್ಬಿಟ್ಟು ಹೋಗ್ಬಿಟ್ಟ ಅಲ್ಲಿ. ನೋಡಿ ಪಾರ್ಕ್ ಇದೆ ಇನ್ನು ಫುಲ್ ಏನು ಆಗಿಲ್ಲ ಎಲ್ಲ. ನೋಡಿ ಬನ್ನಿ ಮಾಡ ಏನೋ ತೋರಿಸ್ತಾನಂತೆ ಗೈಸ್. ತಡೀರಿ, ಏನು ತೋರಿಸ್ತೀಯ? ಏನೋ ತೋರಿಸ್ತಾನಂತೆ, ಬನ್ನಿ ನೋಡೋಣ. ಇನ್ನು ಶಿವ ಮೇಲೆ ಬಂದಿದ್ದೆ ಅಂತ ಹೇಳ್ತಾನೆ. ಏನು? ಬನ್ನಿ ಗೈಸ್ ನೋಡೋಣ ಏನಂತ. ಏನು? ಶಿವ ಬಂದಿರೋದು ಅದೇ ನೋಡಿ ಕಾಣಿಸ್ತಿದೆ ನಿಮಗೆ. ಶಿವ ಅಂತೆ ಅದು ಇಷ್ಟಿದೆ. ಅದು ಶಿವ ಮೇಲೆ ಬಂದಿದೆ ಅಂತ ಪೂಜೆ ಮಾಡ್ತಾರೆ ಎಲ್ಲ. ಏನು ಅದು ಹಂಗೆ ಬಂದಿರೋದು? ಹಂಗೆ ಅದು ಹಂಗೆ ಬಂದಿರೋದಂತೆ ಗೈಸ್. ಇಲ್ಲೂ ಉತ್ತ ಇದೆ. ಇಲ್ಲೂ ನಿನ್ನೆ ಯಾರೋ ಪೂಜೆ ಮಾಡಿದ್ದಾರೆ, ಹಬ್ಬ ನಾಗರಬ್ಬ ಮಾಡಿದ್ದಾರೆ. ಎಲ್ಲಿ? ಅಲ್ಲೇ ಕಲ್ಲ ಅಲ್ಲಿ ಕಾಣಿಸ್ತಿದೆ ನೋಡು ಕಲ್ಲು. ಅದಾ ಹೂ ಬಿಟ್ಟಾರಲ್ಲ. ಬನ್ನಿ ಆಟಾಡ. ಬನ್ನಿ ಗೈಸ್ ಆಟಾಡ. ನೋಡಿ ಎಂಥ ಕಿತಾಪತಿ ಅಂದರೆ ಇವನು. ಬರೀ ಇದೆ ಇವ್ ಯಾವಾಗಲೂ ಹಿಂಗೆ ಕಿತಾಪತಿ ಮಾಡೋದು. ಈ ಮನೇಲಿ ಹಿಂಗೆ ಕಿತಾಪತಿ ಮಾಡ್ತಾನೆ, ಅವ್ರ ಅಪ್ಪನ ಹತ್ರ ಹೊಡಿಸ್ಕೊತಾನೆ. ನೋಡಿ 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 ಹೆಂಗ ಅವನು ಆಡ್ತಾನೆ ಅಂತ ಇವಳುವ. ಹಾಂ, ಇವಳ ಕೈಲಿ ಹತ್ತಕ್ಕಾಗಲಿಲ್ಲ, ಇಳಿತಾವಳೆ. ಒಳ್ಳೆ
ಒಳ್ಳೆ ಕಾಮಿಡಿ. ಬನ್ನಿ ಒಂದರಿಂದ ಒಂದಕ್ಕೆ ಜಂಪ್ ಗೈಸ್. ಒಬ್ಬರಾದ್ಮೇಲೆ ಒಬ್ರು ಹತ್ತಿ. ಇವನೇ ಎಂತ ಕಿತಾಪತಿ ನೋಡಿ, ಇದಕ್ಕೆ ಹೇಳೋದು ಕಿತಾಪತಿ ಅಂತ. ಹಾಂ ಗೈಸ್, ನಾನು ಜೋಕಲ್ಲಿ ಹೇಳ್ತೀನಿ. ಬನ್ನಿ ಬನ್ನಿ ಫ್ರೆಂಡ್ಸ್, ನಮ್ಮ ಅಕ್ಕ ಕರ್ಕೊಯ್ತಾರೆ. ಬನ್ನಿ ಫ್ರೆಂಡ್ಸ್, ನಾವು ಆಡೋಣ. ನಾನು ಕುತ್ಕೋತೀನಿ. ನಿಶಾ ನಾನು ಜೊತೆ ಹಾಂ, ಎಷ್ಟೇ ಕಡೆ ಸಿಕ್ಕೋತಾರೆ ನಾನು ಕಳಿಸ್ತೀನಿ. ನೋಡಿ ಎಂತ ಕಿತಾಪತಿ ಅಂದರೆ ಎಷ್ಟೋ ದಿವಸ ಆಗಿತ್ತು ಜೋಕಾಲಿ ಗಾಡಿ. ನೋಡಿ ನೋಡಿ, ಇದೇ ಕಿತಾಪತಿ ಒಂದು. ಜಾಸ್ತಿ ಕಿತಾಪತಿ ಅಂದರೆ ಇದೇ ಒಂದು. ನೋಡಿ ಫ್ರೆಂಡ್ಸ್, ಜೋರಾಗಿ ದೂಕಬೇಕಂದ್ರೆ ಈ ಟ್ರೈ ಮಾಡೋದು. ಅವಾಗ ಜೋರಿಗೆ ಹೋಗುತ್ತೆ. ಒಂಥರ ಚೆನ್ನಾಗಿತ್ತು ಇದು. ಸುಸ್ತಾಗಿ ಇಷ್ಟ ಆಗೋಕ್ಕೆ. ನಮ್ಮ ಯಶು ಮತ್ತು ನಮ್ಮ ನಿಶಿ ಜೊತೆ ಇನ್ನಿಬ್ಬರು ಆಡಾಗಿದ್ದಾರೆ. ಬನ್ನಿ ತೋರಿಸ್ತೀನಿ. ಅಲ್ಲೇ ನಮ್ಮ ದೊಡ್ಡಮ್ಮ ಮನೆ ಹತ್ರನೇ. ಅವಳು ಮತ್ತು ಇವಳು ಇಬ್ಬರು, ಅವರಿಬ್ಬರು ನಮ್ಮ ಯಶು ಕ್ಲಾಸ್ಮೇಟ್ಸು. ಅವನು ನೋಡಿ ಕಿತಾಪತಿ ಹೆಂಗೆ ಜಾರ್ತಾವನೆ ಉಲ್ಟಾ. ಬನ್ನಿ ಇವರಿಬ್ಬರನ್ನ ತೋರಿಸ್ತೀನಿ. ಹಾಯ್ ಮೇಡ, ಹಾಯ್ 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 ಮೇಡ. ಇವರಿಬ್ಬರು ಬಂದರು ಅಂತ ಅವರಿಬ್ಬರು ಬಂದಿದ್ದಾರೆ ಈಗ ಆಟ ಆಡೋಕ್ಕೆ. ನೋಡಿ ಇಲ್ಲಿ ಆಟ ಆಡ್ತಿದ್ದಾರೆ ಇಬ್ಬರು. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಗೈಸ್, ಇವಾಗ ಹೋಗ್ತಾ ಇದ್ದೀವಿ ಪಾರ್ಕಿಂದ ಮನೆ ಹತ್ರ. ಬನ್ನಿ ಹೋಗೋಣ. 10:30 ಆಗಿದೆ. ಯೋಚನೆ ಗೊತ್ತಾಗ್ತಿದೆ, ತಿಂಡಿ ತಿನ್ನಬೇಕು, ಅದಕ್ಕೆ ಹೋಗ್ತಿದ್ವಿ. ನೋಡಿ ಅಲ್ಲಿ ಬರ್ತಾವೆ. ಬನ್ನಿ ಹೋಗೋಣ. ನಮ್ಮ ಅದಕ್ಕೆ ತಿಂಡಿ ಮಾಡಿದರು, ಆವಾಗಲೇ ತಿಂಡಿ ಮಾಡಿದರು. ಈಗ ಹೋಗ್ಬಿಟ್ಟು ತಿಂದ್ಬಿಟ್ಟು ಸ್ವಲ್ಪ ಸಿಟಿಲಿ ಕೆಲಸ ಇದೆ, ಸಿಟಿಗೆ ಹೋಗಬೇಕು. ಬನ್ನಿ ಹೋಗೋಣ. ಗೈಸ್, ಇವಾಗ ತಿಂಡಿ ತಿಂತಾಯಿದ್ದೀವಿ. ಕಡುಬು ಮತ್ತು ಅವರೆಕಾಳು ಸಾಂಬಾರು ಮಾಡಿದ್ದಾರೆ. ನೋಡೋಣ ಬನ್ನಿ, ಹೆಂಗೆ ಕೇಳೋಣ ಇವ್ರು ಚೆನ್ನಾಗೈತೆ ಇಲ್ವಾ ಅಂತ. ನಿಶಮ್ಮ ಚೆನ್ನಾಗೈತಾ? ಚೆನ್ನಾಗಿತ್ತಾ? ಎಷ್ಟು ಚೆನ್ನಾಗೈತಾ? ಹಾಂ, ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ. ಬನ್ನಿ ನೋಡೋಣ. ನಾನು ತಿಂದಿಲ್ಲ, ಈಗ ತಿಂತೀನಿ. ಚೆನ್ನಾಗೈತೆ ಗೈಸ್. ತಿಂಡಿ ತಿಂದ್ಬಿಟ್ಟು ನಿಮಗೆ ಸಿಗ್ತೀನಿ ಗೈಸ್. ಬಾಯ್. ಹೋಗಿ ಪಾರ್ಕಿಂದ ಹೋಗಿ ಸ್ವಲ್ಪ ಹೊತ್ತು ತಿಂಡಿ ತಿಂದು ಮಲಗಿ ಇವಾಗ ಎದ್ದು ಬಂದಿದ್ದೀವಿ ಶಟಲ್ ಕಾಕ್ ಆಡೋಣ ಅಂತ. ಅದು ಕಾಕ್ ಇರಲಿಲ್ಲ, ಆವಾಗಲೇ ಶಟಲ್ ಕಾಕ್ ತಗೊಬಂದಿದ್ದು ಪಾರ್ಕ್ ಹತ್ರ. ಆದರೆ ಈ ಥರ ಕಾಕು ಈ ಥರ ಬೆಂಡು ನೆನ್ನೆ ನಮ್ಮ ಅಣ್ಣ ಮತ್ತು ನಮ್ಮ ಅಕ್ಕ ಆಟ ಆಡಿ ಇದು ನೆನ್ನೆ ಮುರಿದೋಗಿತ್ತು. ಇವಾಗ ನಮ್ಮ ಅಣ್ಣ ಹೊಸ ತಂದುಕೊಟ್ಟಿದ್ದಾನೆ ಕಾಕನ್ನ. ಇವಾಗ ಒಂದು 10 ನಿಮಿಷ ಆಟ ಆಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಆಟ ಆಡ್ಕೊಬಿಟ್ಟು ಹೋಗೋಣ ಬನ್ನಿ ಗೈಸ್. ಶಟಲ್ ಕಾಕ್ ಆಡೋಣ ಅಂತ ಬಂದ್ವಿ. ಆದರೆ ಇಲ್ಲಿ ತುಂಬ ಗಾಳಿ ಇದೆ, ಆಗ್ತಿದೆ ಶಟಲ್ ಕಾಕ್ ಆಡೋಕ್ಕೆ. ಅದಕ್ಕೆ ಮನೆ ಹತ್ರ ಹೋಗ್ತಿದ್ದೀವಿ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಬಾಯ್ ಬಾಯ್ ಮಾಡ್ರಿ.